ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನೋಡಿ, ಈ 4 ರಾಶಿಯಲ್ಲಿ ಜನಿಸಿದವರಿಗೆ 2024ರಲ್ಲಿ ಮಗುವಾಗುವ ಅದೃಷ್ಟ ಇದೆ. ನೋಡಿ, ಈ ಗರ್ಭಧಾರಣೆ ಮತ್ತೆ ಮಗುವಿನ ಜನನದಂತಹ ಕೆಲವೊಂದಿಷ್ಟು ಮಂಗಳಕರ ಘಟನೆ ವ್ಯಕ್ತಿಯ ಅಥವಾ ಇಡೀ ಕುಟುಂಬದ ಜೀವನವನ್ನ ಬದಲಾವಣೆ ಮಾಡುತ್ತೆ. ಹೌದಲ್ವಾ? ಅದ್ಭುತ ಕ್ಷಣವನ್ನ ಆನಂದಿಸೋದಕ್ಕೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರ್ತಾರೆ. ಮಗುವಿನ ನಿರೀಕ್ಷೆಯಲ್ಲಿರುವಂತ ದಂಪತಿಗಳಿಗೆ 2024 ಖಂಡಿತವಾಗ್ಲೂ ಕೂಡ ಸಿಹಿಯ ಸುದ್ದಿ. ಕೆಲವೊಂದಿಷ್ಟು ರಾಶಿಯ ಮಹಿಳೆಯರು ಹೊಸ ವರ್ಷದಲ್ಲಿ ಗರ್ಭಿಣಿಯಾಗ್ತಾರೆ. ಹಾಗಾದ್ರೆ 2024ರಲ್ಲಿ ಯಾವ ರಾಶಿಯ ವಿವಾಹಿತ ಮಹಿಳೆಯರು ಮಕ್ಕಳಾಗುವ ಭಾಗ್ಯ ಪಡಿತಾರೆ ನೋಡ್ತಾ ಹೋಗೋಣ. ಕಟಕ ರಾಶಿ. ನೋಡಿ, ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರೋದೇ ಕಟಕ ರಾಶಿ. ನೀವು ಬಹುಕಾಲದಿಂದ ಬಯಸ್ತಾ ಇರುವುದನ್ನ ನೀಡೋದಕ್ಕೆ ಗ್ರಹಗಳು ಈಗಾಗಲೇ ಸಜ್ಜಾಗಿದೆ. ಈ ಮಹತ್ವದ ಘಟನೆ ನಿಮಗೆ ಸಂತೋಷವನ್ನ ಉಂಟು ಮಾಡುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ 2024 ಸುಧಾರಣೆ ಆಗುತ್ತೆ. ನಿಮ್ಮ ಸಂತೋಷ ಮಾತ್ರವಲ್ಲ, ನಿಮ್ಮ ಕುಟುಂಬದ ಸಂತೋಷವನ್ನ ಅದು ಹೆಚ್ಚು ಮಾಡುತ್ತೆ. ನೋಡಿ, ನೀವು ಯಾವುದೇ ಸವಾಲನ್ನ ಜಯಿಸಬಲ್ಲ ಬಲವಾದ ದೃಢ ನಿಶ್ಚಯದ ತಾಯಿ ಆಗ್ತೀರಾ. ನಿಮ್ಮ ಮಗು ನಿಮ್ಮಂತೆ ಶಕ್ತಿಯುತವಾಗಿ ಜನಿಸುತ್ತೆ. ಹಾಗಾಗಿ ತಲೆ ಕೆಡಿಸ್ಕೋಬೇಡಿ, ಇಲ್ಲ ಸಲ್ಲದ ಆಲೋಚನೆಗಳನ್ನ ಮಾಡಬೇಡಿ. ಕಟಕ ರಾಶಿಯವರು ತಾಯಿಯಾಗುವ ಸಾಧ್ಯತೆಗಳು ಬಹಳಷ್ಟಿದೆ. ಕಟಕ ರಾಶಿಯ ಹೆಣ್ಣು ಮಕ್ಕಳು. ತುಲಾ ರಾಶಿ. ನೋಡಿ, ನಿಮ್ಮ ಮನಸ್ಸಲ್ಲಿ ಗರ್ಭಾವಸ್ಥೆಯ ಆಲೋಚನೆ ಇದ್ರೆ 2024ರ ವರ್ಷ ಬಹಳ ಉತ್ತಮ ಆಗಿದೆ. ಪ್ರಣಯ ಸಂಬಂಧ ಸಂತೋಷದಿಂದ ಕೂಡಿರುತ್ತೆ. 2024ರಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಆಶ್ಚರ್ಯಗಳನ್ನ ನೀವು ನೋಡ್ತೀರಾ. ಸ್ವಲ್ಪ ಯೋಚಿತವಲ್ಲದ ಗರ್ಭಧಾರಣೆಯನ್ನ ನೀಡಬಹುದು. ನೋಡಿ, ಗರ್ಭಾವಸ್ಥೆಯಲ್ಲಿ ನಿಮ್ಮ ಸಂಗಾತಿ ಒಂದು ಅದ್ಭುತ ಪ್ರಯಾಣವನ್ನ ಮಾಡ್ತೀರಾ ಸಂಗಾತಿಯೊಂದಿಗೆ. ಅದು ನಿಮ್ಮ ಮನಸ್ಸಿಗೆ ಬಹಳಷ್ಟು ಖುಷಿ ಕೊಡುತ್ತೆ. ಸಂತೋಷದ ಕ್ಷಣವನ್ನ ಕಳಿತೀರಾ. ಪರಸ್ಪರ ಪ್ರೀತಿ, ಬೆಂಬಲ, ಭವಿಷ್ಯದ ಕುಟುಂಬ ಸಾಹಸಗಳಿಗೆ ದೃಢವಾದ ಅಡಿಪಾಯವನ್ನ ಅದು ಸೃಷ್ಟಿ ಮಾಡುತ್ತೆ. ಹಾಗಾಗಿ ತುಲಾ ರಾಶಿಯವರಿಗೆ ಖಂಡಿತ ಅದೃಷ್ಟ ಇದೆ. ಮಕರ ರಾಶಿ. ನೋಡಿ, ಮಕ್ಕಳ ನಿರೀಕ್ಷೆಯಲ್ಲಿರುವಂತಹ ಮಕರ ರಾಶಿಯ ವಿವಾಹಿತ ಮಹಿಳೆಯರಿಗೆ 2024 ಸಿಹಿ ಸುದ್ದಿ. ಮಗುವಿನ ಆಗಮನ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನ ಕೊಡುತ್ತೆ. 2024 ಮಕರ ರಾಶಿಯವರಿಗೆ ಕುಟುಂಬ ಜೀವನ ಬಹಳ ಉತ್ಸಾಹ, ಸಂತೋಷದಿಂದ ಇರುತ್ತೆ. ಮಕ್ಕಳ ಭವಿಷ್ಯಕ್ಕಾಗಿ ದೊಡ್ಡ ದೊಡ್ಡ ಯೋಜನೆಗಳನ್ನ ಪ್ರಾರಂಭ ಮಾಡ್ತೀರಾ. ಗ್ರಹಗಳು ನಿಮಗೆ ಫಲವತ್ತತೆ, ಶಕ್ತಿಯುತವನ್ನ ಆಶೀರ್ವದಿಸುತ್ತೆ. ಮಗುವಿನ ವರ ನಿಮ್ಮ ಮನೆಯಲ್ಲಿ ಸಂತೋಷ, ಸಾಮರಸ್ಯವನ್ನ ತರುತ್ತೆ. ಹೊಸ ವರ್ಷದಲ್ಲಿ ಸಂತೋಷವನ್ನ ಆನಂದಿಸೋದಕ್ಕೆ ನೀವು ಸಂಪೂರ್ಣವಾಗಿ ಸಿದ್ಧರಾಗ್ತೀರಾ ಮಕರ ರಾಶಿಯವರು. ಇನ್ನೊಂದು ರಾಶಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿ 2024ರಲ್ಲಿ ಅನಿರೀಕ್ಷಿತ ಸಂತೋಷದ ಸುದ್ದಿಯನ್ನ ಪಡಿತೀರಾ. ಮಿಥುನ ರಾಶಿಯ ವಿವಾಹಿತ ಹೆಣ್ಣು ಮಕ್ಕಳು ಬಹಳ ಸಮಯದಿಂದ ಮಕ್ಕಳಿಗಾಗಿ ಕಾಯ್ತಾ ಇರ್ತೀರಾ. ಖಂಡಿತ ಆ ಸುದಿನ 2024ರಲ್ಲಿ ಬರುತ್ತೆ. ಹೊಸ ವರ್ಷ, ನೀವು ಪೋಷಕರಾಗ್ತೀರಾ. ನೀವಂದುಕೊಂಡಂತಹ ದಿನಗಳು ಬರುತ್ತೆ. ಒಟ್ಟಾರೆ ಈ 4 ರಾಶಿಯವರಿಗೆ ಬಹಳ ಅದೃಷ್ಟ. ಸಂತಾನ ಪ್ರಾಪ್ತಿ. ಕಟಕ ರಾಶಿ, ತುಲಾ ರಾಶಿ, ಮಿಥುನ ರಾಶಿ ಹಾಗೆ ಮಕರ ರಾಶಿ. ಧನ್ಯವಾದ. ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ. ನಮಸ್ಕಾರ.